ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಗೆ ಹೊಸದೊಂದು ಸವಾಲು. 2014 ಮತ್ತು 2019ರಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಏಕಪಕ್ಷೀಯವಾಗಿ ಲೋಕಸಭೆಯ ಸ್ಪೀಕರ್ ಯಾರಾಗ್ತಾರೆ ಎನ್ನುವುದನ್ನು ನಿರ್ಧಾರ ಮಾಡಿದರು. 2014ರಲ್ಲಿ ಅಂದರೆ 16ನೆಯ ಲೋಕಸಭೆಯಲ್ಲಿ ಸುಮಿತ್ರಾ ಮಹಾಜನ್ ಅವರು ಲೋಕಸಭೆಯ ಸ್ಪೀಕರ್ ಆಗಿದ್ದರು. 2019ರಲ್ಲಿ 17ನೆಯ ಲೋಕಸಭೆಯಲ್ಲಿ ಓಂ ಬಿರ್ಲಾ ಅವರು ಸ್ಪೀಕರ್ ಆಗಿದ್ದರು. ಆ ಎರಡೂ ಲೋಕಸಭೆಯ ಅವಧಿಯಲ್ಲೂ ಕೂಡ ಮೋದಿ ಮತ್ತು ಶಾ ಸ್ಪೀಕರ್ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಯಾರ ಅಭಿಪ್ರಾಯವನ್ನು ಕೇಳಲಿಲ್ಲ, ಮಿತ್ರ ಪಕ್ಷಗಳ ಅಭಿಪ್ರಾಯವನ್ನು ಕೂಡ ಕೇಳಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಸ್ಪೀಕರ್ ಆಯ್ಕೆ ಈ ಬಾರಿ ಬಿಜೆಪಿಗೆ ಕಗ್ಗಂಟಾಗಿ ಸವಾಲಾಗಿ ಪರಿಣಮಿಸಿದೆ. ಕಾರಣ, ಲೋಕಸಭೆಯಲ್ಲಿ ಬಿಜೆಪಿಗೆ ತನ್ನದೇ ಆದಂತಹ ಪೂರ್ಣ ಬಹುಮತ ಇಲ್ಲ. ಹೀಗಾಗಿ ಬಿಜೆಪಿ NDA ಒಳಗಿರ್ತಕ್ಕಂತಹ ದೊಡ್ಡ ಮಿತ್ರ ಪಕ್ಷಗಳ ಅಭಿಪ್ರಾಯವನ್ನು ಕೇಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ. ಅದರಲ್ಲೂ ವಿಶೇಷವಾಗಿ TDP ಈ ಬಾರಿ ಲೋಕಸಭೆಯ ಸ್ಪೀಕರ್ ಪಟ್ಟಕ್ಕಾಗಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದೆ. ವಾಜಪೇಯಿ ಅವರ ಅವಧಿಯಲ್ಲಿ NDA ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ TDPಯ CMC ಬಾಲಯೋಗಿ ಅವರು ಲೋಕಸಭೆಯ ಸ್ಪೀಕರ್ ಆಗಿದ್ದರು. ಅದೇ ಸೂತ್ರವನ್ನು ಈ ಬಾರಿಯೂ ಕೂಡ ಜಾರಿಗೊಳಿಸಬೇಕು, ಅದೇ ಸೂತ್ರವನ್ನು ಅನ್ವಯಿಸ್ಕೊಳ್ಬೇಕು ಎನ್ನುವಂಥದ್ದು TDPಯ ಆಗ್ರಹ. ಅಂದರೆ ಲೋಕಸಭೆಯ ಸ್ಪೀಕರ್ ಪಟ್ಟವನ್ನು NDAಯಲ್ಲಿ ದೊಡ್ಡ ಪಾಲುದಾರ ಪಕ್ಷವಾಗಿರುವಂತಹ ನಮಗೆ ಬಿಟ್ಟು ಕೊಡಬೇಕು ಎನ್ನುವಂತಹ ವಾದವನ್ನು TDP ಮಾಡ್ತಾ ಇದೆ. ಸಾಮಾನ್ಯವಾಗಿ ಲೋಕಸಭೆಯ ಸ್ಪೀಕರ್ ಇರ್ಬೋದು ಅಥವಾ ವಿಧಾನಸಭೆಯ ಸ್ಪೀಕರ್ ಇರ್ಬೋದು, ಸರ್ವಸಮ್ಮತದೊಂದಿಗೆ ಎಲ್ಲರ ಸಹಮತದೊಂದಿಗೆ ಆಯ್ಕೆ ಆಗುವಂಥದ್ದು ರೂಢಿ. ಕಾರಣ ಏನು ಅಂತ ಹೇಳಿದ್ರೆ, ಆ ಹುದ್ದೆಗೆ ಇರ್ತಕ್ಕಂತಹ ಘನತೆ ಗೌರವವನ್ನು ಸರ್ವಸಮ್ಮತದ ಆಯ್ಕೆಯ ಮುಖಾಂತರ ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ. ಬಟ್ 2014 ಮತ್ತು 2019ರ ಅವಧಿಯಲ್ಲಿ, ಆ ಎರಡೂ ಲೋಕಸಭೆಯ ಅವಧಿಯಲ್ಲೂ ಕೂಡ ಮೋದಿ ಮತ್ತು ಶಾ ತಮಗೆ ಪ್ರಚಂಡ ಬಹುಮತ ಇದ್ದ ಕಾರಣ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ, ಯಾರನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ನಾವು ತೆಗೆದುಕೊಂಡ ನಿರ್ಧಾರವೇ ಅಂತಿಮ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದರು. ಹೀಗಾಗಿ NDAಯ ಮಿತ್ರ ಪಕ್ಷಗಳು ಕೂಡ ನಗಣ್ಯ ಆಗಿದ್ವು. ವಿರೋಧ ಪಕ್ಷಗಳ ಅಭಿಪ್ರಾಯವನ್ನು ಕೂಡ ಮೋದಿ ಮತ್ತು ಶಾ ಕೇಳಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಜೂನ್ 16ನೆಯ ತಾರೀಕು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಿರಣ್ ರಿಜಿಜು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ. ಸಂಧಾನ ಮಾಡಬೇಕಾದಂಥ ಅನಿವಾರ್ಯತೆ ಮೋದಿಯವರ ನೇತೃತ್ವದ NDA ಮೈತ್ರಿಕೂಟಕ್ಕೆ, ಅದರಲ್ಲೂ ವಿಶೇಷವಾಗಿ ಬಿಜೆಪಿಗೆ ವಿಪಕ್ಷಗಳ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಸಂಧಾನ ಮಾಡಬೇಕಾದಂಥ ಅನಿವಾರ್ಯತೆ ಈಗ ಎದುರಾಗಿದೆ. ಇಲ್ಲದೆ ಹೋದರೆ ಸರ್ವಸಮ್ಮತದ ಸ್ಪೀಕರ್ ಆಯ್ಕೆಯಾಗಲ್ಲ ಲೋಕಸಭೆಗೆ. ಈ ಬಾರಿ NDA ಮೈತ್ರಿಕೂಟದ ಎದುರುಗಡೆ ಇಂಡಿಯಾ ಬ್ಲಾಕ್ ಪ್ರಮುಖವಾದಂತಹ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಒಂದು ವೇಳೆ NDAಯಿಂದ ಸ್ಪೀಕರ್ ಆಯ್ಕೆಯಾಗುವುದಾದರೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಇಂಡಿಯಾ ಬ್ಲಾಕ್ಗೆ ಅಥವಾ ವಿರೋಧ ಪಕ್ಷಗಳ ಒಕ್ಕೂಟಕ್ಕೆ ಬಿಟ್ಟುಕೊಡಬೇಕು ಎನ್ನುವಂತಹ ಬೇಡಿಕೆಯನ್ನು ಇಟ್ಟಿದೆ. 19ರಿಂದ 17ನೆಯ ಲೋಕಸಭೆಯ ಅವಧಿಯಲ್ಲಿ ಲೋಕಸಭೆಗೆ ಡೆಪ್ಯೂಟಿ ಸ್ಪೀಕರೇ ಇರಲಿಲ್ಲ. ಅಗೇನ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದು. ಡೆಪ್ಯೂಟಿ ಸ್ಪೀಕರೇ ಇರಲಿಲ್ಲ, ಸ್ಪೀಕರ್ ಮಾತ್ರ ಇತ್ತು, ಡೆಪ್ಯೂಟಿ ಸ್ಪೀಕರ್ ಇರಲಿಲ್ಲ. 5 ವರ್ಷ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ದರೆ ವಿರೋಧ ಪಕ್ಷಗಳಿಗೆ ಕೊಡುವಂಥದ್ದು ಸಂಪ್ರದಾಯ, ಕೊಡಬೇಕಿತ್ತು. ಬಟ್ ಮೋದಿಯವರ ಸರ್ಕಾರ ಏನು ಮಾಡ್ತು, ಕೊಡಬಾರ್ದು ಎನ್ನುವಂತಹ ಕಾರಣಕ್ಕೋಸ್ಕರ 5 ವರ್ಷ ಲೋಕಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರನ್ನು ಆಯ್ಕೆ ಮಾಡುವ ನಿರ್ಧಾರಕ್ಕೂ ಕೂಡ ಬರಲಿಲ್ಲ. ಸೊ ಈಗ ಕಾಲ ಬದಲಾಗಿದೆ, ಸಮಯ ಬದಲಾಗಿದೆ, ಈಗ ಅನಿವಾರ್ಯತೆ. ಸೊ ಸ್ಪೀಕರ್ ಒಂದು ವೇಳೆ NDA ಮೈತ್ರಿಕೂಟದಿಂದ ಆದರೆ ಡೆಪ್ಯೂಟಿ ಸ್ಪೀಕರ್ ನಮಗೇನೆ ಬೇಕು ಎನ್ನುವಂತಹ ಪಟ್ಟನ್ನು ಹಿಡಿದಿರುವಂಥದ್ದು ಇಂಡಿಯಾ ಬ್ಲಾಕ್ನ ಮೈತ್ರಿಕೂಟ. 2019ರಲ್ಲಿ ಬಿಜೆಪಿಗೆ 303 ಸಂಸದರ ಬಲ ಇತ್ತು ಲೋಕಸಭೆಯಲ್ಲಿ. NDA ಮೈತ್ರಿಕೂಟಕ್ಕೆ 351 ಸಂಸದರ ಬಲ ಇತ್ತು. ಅದರ ಜೊತೆಗೆ ಅತಿ ಹೆಚ್ಚು ಸಂಸದ ಸ್ಥಾನಗಳನ್ನು ಗೆದ್ದಿದ್ದಂತಹ YSR ಕಾಂಗ್ರೆಸ್ಸು ಮತ್ತು ಬಿಜು ಜನತಾ ದಳದ ಬೆಂಬಲ ಇತ್ತು. ಹೀಗಾಗಿ ವಿರೋಧ ಪಕ್ಷಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬುಲ್ಡೋಸರ್ ರೀತಿ ಅಧಿವೇಶನವನ್ನು ನಡೆಸಿತ್ತು. 100ಕ್ಕೂ ಅಧಿಕ ಸಂಸದರನ್ನು ಲೋಕಸಭೆಯ ಕಲಾಪದಿಂದ ಉಚ್ಚಾಟನೆ ಮಾಡಲಾಯಿತು.
ಅದ್ರ ಜೊತೆಗೆ ಮಹುವಾ ಮೊಹಿತ್ರಾ ಅವರನ್ನು ಅನರ್ಹಗೊಳಿಸಲಾಯಿತು, ಅವರನ್ನು ಕೂಡ ಉಚ್ಚಾಟನೆ ಮಾಡಲಾಯಿತು. ರಾಹುಲ್ ಗಾಂಧಿ ಅವರನ್ನು ಅನರ್ಹಗೊಳಿಸಲಾಯಿತು ಕೋರ್ಟ್ ತೀರ್ಪನ್ನು ಆಧಾರವಾಗಿಟ್ಕೊಂಡು. ಸೊ ಇಷ್ಟೆಲ್ಲ ಆಯಿತು 2019 ಲೋಕಸಭೆಯಲ್ಲಿ. ಬಟ್ ಈ ಬಾರಿ BJP ಬಳಿ ಇರುವಂತಹ ಸದಸ್ಯರ ಸಂಖ್ಯೆಯೇ 240, ಬಹುಮತಕ್ಕೆ 32 ಸಂಸದ, ಸರಳ ಬಹುಮತಕ್ಕೆ, ಅದು ಕೂಡ ಸರಳ ಬಹುಮತಕ್ಕೆ 232 ಸಂಸದರ ಕೊರತೆ ಇದೆ BJPಯ ಬಳಿ. NDA ಮೈತ್ರಿಕೂಟದ ಬಳಿ ಇರುವಂಥದ್ದು ಈ ಬಾರಿ 393 ಸಂಸದರ ಬಲ ಮಾತ್ರ. ಇಂಡಿಯಾ ಮೈತ್ರಿಕೂಟದ ಬಳಿ 232 ಸಂಸದರ ಬಲ ಇದೆ. ಉಳಿದ 18 ಸಣ್ಣ ಪುಟ್ಟ ಪಕ್ಷಗಳು, YSR ಕಾಂಗ್ರೆಸ್ ಇರ್ಬೋದು, ಇತರೆ ಸಣ್ಣ ಪುಟ್ಟ ಪಕ್ಷಗಳ ಬಳಿ 18 ಸಂಸದರು ಇದ್ದಾರೆ. ಸೊ BJPಗೆ 2014 ಮತ್ತು 2019 ಲೋಕಸಭೆಯ ಅಧಿವೇಶನಗಳನ್ನು, ಕಲಾಪಗಳನ್ನು ನಡೆಸಿದ ರೀತಿಯಲ್ಲಿ ಈ ಬಾರಿ ಕಲಾಪಗಳನ್ನು ನಡೆಸೋಕ್ಕಾಗಲ್ಲ. ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದರೆ ನರೇಂದ್ರ ಮೋದಿ ಸರ್ಕಾರ ಬಿಲ್ ಕೂಡ ಪಾಸ್ ಮಾಡೋಕ್ಕೆ ಕಷ್ಟ ಆಗಬಹುದು. ಮತ್ತು ಕೆಲವು ಪ್ರಮುಖವಾದಂತಹ ಅತ್ಯಂತ ಪ್ರಮುಖ ಮಸೂದೆಗಳು ಬಂದಂತಹ ಸಂದರ್ಭದಲ್ಲಿ ಒಂದು ವೇಳೆ NDA ಮೈತ್ರಿಕೂಟದ ಒಳಗಡೆ ಭಿನ್ನಾಭಿಪ್ರಾಯ ಉಂಟಾದರೂ ಕೂಡ ಅದು ಕೂಡ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದೊಡ್ಡಬಹುದು. ಹೀಗಾಗಿ ಸ್ಪೀಕರ್ ಹುದ್ದೆ ಅತ್ಯಂತ ಮಹತ್ವದ್ದು. ಈ ಬಾರಿ 2014-19ಗಿಂತ ಸಂಪೂರ್ಣ ಭಿನ್ನವಾದಂತಹ ಚಿತ್ರಣ ಲೋಕಸಭೆಯಲ್ಲಿ ಇರೋದರಿಂದಾಗಿ ಈ ಬಾರಿ ಇದ್ದಕ್ಕಿದ್ದ ಹಾಗೆ ಸಂಸದರನ್ನೆಲ್ಲ ಉಚ್ಚಾಟನೆ ಮಾಡೋಕ್ಕಾಗಲ್ಲ, ಸಂಸದರ ಪ್ರತಿಭಟನೆಯನ್ನು ಹತ್ತಿಕ್ಕಾಗಲ್ಲ, ಸಂಸದರು ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ಮೈಕ್ ಆಫ್ ಮಾಡೋಕ್ಕಾಗಲ್ಲ ಸ್ಪೀಕರ್. ಬಿಕಾಸ್ ಇಂಡಿಯಾ ಮೈತ್ರಿಕೂಟದ ಸಂಸದರ ಸಂಖ್ಯೆ ಜಾಸ್ತಿ ಇದೆ, BJPಯ ಬಳಿ ಬಹುಮತ ಇಲ್ಲ. NDAಯ ಪ್ರಮುಖ ಮೂರು ಪಾಲುದಾರ ಪಕ್ಷಗಳು TDP, JDU ಮತ್ತು ಶಿವಸೇನೆ ಶಿಂದೆ ಬಣ ಏನಾದರೂ ಸ್ವಲ್ಪ ತಿರುಗಿ ಬಿದ್ದರೆ ಸರ್ಕಾರನೇ ಬಿದ್ದು ಹೋಗುವ ಪರಿಸ್ಥಿತಿಯಲ್ಲಿರೋದರಿಂದಾಗಿ ಅಷ್ಟು ಚೆನ್ನಾಗಿಲ್ಲ. ಸೊ ಸ್ಪೀಕರ್ ಹುದ್ದೆ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಫಸ್ಟು NDA ಮಿತ್ರ ಪಕ್ಷಗಳ ಮಾತನ್ನೂ ಕೂಡ ಕೇಳಬೇಕು. ಒಂದು ವೇಳೆ ಅವರು ನಮಗೇ ಬೇಕು ಅಂಥೇಳಿ ಒತ್ತಾಯವನ್ನು ಮಾಡಿದ್ರೆ ಆಗ ಸ್ಪೀಕರ್ ಹುದ್ದೆಯನ್ನು ಬಿಟ್ಟುಕೊಡ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಎರಡನೆಯದ್ದು, ಏನು ಕಳೆದ 10 ವರ್ಷಗಳಲ್ಲಿ ಯಾವ ವಿರೋಧ ಪಕ್ಷಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕಲಿಕ್ಕೆ ಮೋದಿ ಮತ್ತು ಶಾ ಪ್ರಯತ್ನ ಪಟ್ಟರು, ಆ ವಿರೋಧ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋದ್ರಷ್ಟೇ ಸಂಸತ್ತಿನ ಕಲಾಪವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಖಂಡಿತ ಕಷ್ಟ ಇದೆ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕಲಾಪವನ್ನು ನಡೆಸೋದಕ್ಕೆ.